ಒಂದೊಮ್ಮೆ ಹರ್ಬಲೈಫ್ ಮೇಲೆ ಗೂಬೆನೆ ಕೂರಿಸ್ಬೇಕು ಅನ್ನೋದಿದ್ರೆ ಡಾಕ್ಟರ್ ಅಂಜನಪ್ಪ ಈ ವಿಷಯನೇ ಹೇಳ್ತಾ ಇರಲಿಲ್ಲ. ಶೇಕ್ ಕುಡಿದು ಒಬ್ರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಮಾಡಿದ್ರಲ್ವಾ, ಈ ನ್ಯೂಸ್ ನಲ್ಲಿ ಏನುಂಟು ಒಂದ್ಸಲ ನೋಡ್ಕೊಂಡ್ ಬರುವ. MRI ಮಾಡಿಸಿದ್ಮೇಲೆ ಏನೈತೆ, ಇಲ್ಲ ಅದು ನಿಮ್ ತಾಯಿಯವ್ರಿಗೆ ಪ್ಯಾರಲೈಸ್ ಆಗ್ಯದ, ಇಲ್ಲ ಬ್ರೇನ್ ತೋರ್ಸಕತ್ತದ MRI ದಾಗ ಪ್ರಾಬ್ಲಮ್ ಆಗಿದೆ, ಮೇಜರ್ ಇದೆ ಅದು. ತೀರ್ಕೊಂಡಿರೋರ್ ಮಗ ಹೇಳಿದ ಹಾಗೆ MRI ರಿಪೋರ್ಟ್ ನಲ್ಲಿ ಏನ್ ಬಂದಿದೆ, ಇವ್ರ ಬ್ರೈನ್ ನಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟು ಇವರಿಗೆ ಪ್ಯಾರಾಲಿಸಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತೋರಿಸಿರೋ ಹಾಗೆ ಇವತ್ತಿನ ದಿನದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ರು ಸ್ಟ್ರೋಕ್ ನಿಂದ ಸಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಸ್ಟ್ರೋಕ್ ಆಗ್ಲಿಕ್ಕೆ ರೀಸನ್ ಏನು, ಫಸ್ಟ್ ಇದನ್ನ ತಿಳ್ಕೊಳ್ಳುವ. ಸ್ಟ್ರೋಕ್ ಆಗ್ಲಿಕ್ಕೆ ಇಷ್ಟೆಲ್ಲ ರೀಸನ್ ಇದ್ದಾವೆ ಬಾಸ್, ಅದರಲ್ಲಿ BP ಮತ್ತೆ ಶುಗರ್ ಕೂಡ ಉಂಟು. ಅಜೀಜ್, ಅಮ್ಮಗೆ ಮೊದಲೇ BP ಶುಗರ್ ಇತ್ತು. ಇಲ್ಲಿ ತೀರ್ಕೊಂಡವರಿಗೆ BP ಮತ್ತೆ ಶುಗರ್ ಇತ್ತು. BP ಶುಗರ್ ಇರೋರಿಗೆ ಯಾವಾಗ ಬೇಕಾದ್ರೂ ಸ್ಟ್ರೋಕ್ ಹೊಡಿಬಹುದು ಬಾಸ್. ಸ್ಟ್ರೋಕ್ ಆದಾಗ ಬೇರೆ ಬೇರೆ ಸಿಂಪ್ಟಮ್ಸ್ ಗಳು ಬರ್ತಾವಲ್ವಾ, ಅದರಲ್ಲಿ ವಾಮಿಟಿಂಗ್ ಅಥವಾ ವಾಂತಿ ಕೂಡ ಒಂದು. ಇದ್ರ ಬಗ್ಗೆ ಅಂಜನಪ್ಪ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸತ ನೋಡುವ. MRI ಬ್ರೈನ್ ಮಾಡಿರ್ತಾರಮ್ಮ, ಬ್ರೈನ್ ಒಳಗೆ ಹೆಮರೇಜ್ ಆಗಿದ್ರೆ BP ಇರೋರಿಗೆ ರಪ್ಚರ್ ಆಗುತ್ತೆ ಇಂಟ್ರಾವ್ಯಾಸ್, ಅದರಿಂದ ಸತ್ತಿರ್ಬೋದು. ಎರಡನೇದು ಏನಾಗುತ್ತೆ ಗೊತ್ತಮ್ಮ, ಅನ್ಕಾನ್ಶಿಯಸ್ ಆಗ್ತಾರೆ ಒಂದು 5 ವಾಮಿಟಿಂಗ್ ಆದ್ಮೇಲೆ. ಆಮೇಲೆ ವಾಮಿಟ್ ನ ಆಸ್ಪಿರೇಷನ್ ಆಗುತ್ತೆ, ವಿ ಕಾಲ್ ಇಟ್ ಆಸ್ ಆಸ್ಪಿರೇಷನ್ ಡೆತ್. ಇವೆರಡು ಕಾರಣ ಇರ್ಬೋದು. ಅಂಡ್ ಇದು ತಗೊಂಡಿದ್ದಕ್ಕೂ ಪ್ಯಾರಾಲಿಸಿಸ್ ಆಗಿದ್ದಕ್ಕೂ ದೇರ್ ಇಸ್ ನೋ ರಿಲೇಷನ್. ಸೈಂಟಿಫಿಕಲ್ ನಾನು ಹೇಳ್ತೀನಿ, ಹೇಳಲ್ಲ. ಡೆತ್ ಆಗಿದೆಯಲ್ಲ ಅದ್ರ ಮೇಲೆ ಒಂದೇ ಒಂದು ಕಾಮೆಂಟ್, ಆಕೆ ವಾಂತಿಯಾಗಿ ಸತ್ತಿರೋದಕ್ಕೆ ಐ ಎಮ್ ಎ ಸರ್ಜನ್, ಡಿಹೈಡ್ರೇಷನ್ ಆಗಿ ಸಾಯ್ತಾರೆ. ಬಟ್ ಇದರಿಂದನೇ ಸತ್ಲೋ ಇಲ್ಲ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ಇಲ್ದಿರ ನಾವು ಮಾತಾಡಬಾರ್ದು. ಇದು ತಗೊಂಡ್ಲು, ದಟ್ ಎಪಿಸೋಡ್ ಕ್ರಿಯೇಟೆಡ್, ವಾಮಿಟಿಂಗ್ ಆಯ್ತು, ಬಟ್ ನಿಜವಾಗ್ಲೂ ಇದರಿಂದನೇ ಡೆತ್. ಈ ಕ್ಲಿಪ್ ನೋಡಿದಾಗ ಒಂದು ವಿಷಯ ಗೊತ್ತಾಗ್ತಾ ಉಂಟು, ಅಂಜನಪ್ಪನವರು ನಾಲೆಜ್ ಡಿಫಿಷಿಯನ್ಸಿ ಅಥವಾ ಯಾರೋ ಮಿಸ್ಗೈಡ್ ಮಾಡಿರೋದ್ರಿಂದ ಈ ಒಂದು ನ್ಯೂಸಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೊಮ್ಮೆ ಹರ್ಬಲೈಫ್ ಮೇಲೆ ಗೂಬೆನೆ ಕೂರಿಸ್ಬೇಕು ಅನ್ನೋದಿದ್ರೆ ಡಾಕ್ಟರ್ ಅಂಜನಪ್ಪ ಈ ವಿಷಯನೇ ಹೇಳ್ತಾ ಇರಲಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ ಬಾಸ್, ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು. ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ಗೊತ್ತಾಗೋದು ಇದೊಂದು ಕಾಕತಾಳೀಯ ಅಂತ ಹೇಳಿದ್ರೆ ಕಾಗೆ ಕೂರೋದಕ್ಕೂ ರೆಂಬೆ ಮುರಿಯೋದಕ್ಕೂ, ಕಾಗೆಯಿಂದನೇ ರೆಂಬೆ ಮುರಿತು ಅನ್ನೋ ಹಾಗೆ ಈ ಅಮ್ಮ ಸ್ಟ್ರೋಕ್ ಆದಾಗಲೇ ಬಂದ್ಬಿಟ್ಟು ಶೇಕ್ ಕುಡಿದಿದ್ದಾರೆ. ಶೇಕ್ ನಿಂದಲೇ ಇವ್ರು ತೀರ್ಕೊಂಡಿದ್ದಾರೆ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಯಿತು. BTವರೆಗೂ ಒಂದು ನ್ಯೂಸ್ ಸಿಕ್ತು, ತಾವು ಮಾಡಿರೋದು ಕರೆಕ್ಟ್ ಅಂತ ಸಾಬೀತು ಮಾಡಲಿಕ್ಕೆ. ಹಾಕಿದ್ರಪ್ಪ ಜಡ್ದ್ರಪ್ಪ. ಈ ಶೇಕಿಗೂ ಈ ಸಾವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಶೇಕ್ನಿಂದ ಈ ಸಾವಾಗಿಲ್ಲ. ಈ ಒಂದು ನ್ಯೂಸ್ನ ಬಗ್ಗೆ ಬೇರೆ ಮೀಡಿಯಾಗಳು ಯಾಕೆ ಪ್ರಸಾರ ಮಾಡಿಲ್ಲ, ಇದು ಇಂಪಾರ್ಟೆಂಟ್ ಅಲ್ವಾ? ಯಾಕಿರ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು, ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು BTV ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿ ಆಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.